Sankranti special sweet. Okay, but it's good. So hangagi 2 plates ಭರ್ಜರಿ ಭೋಜನ ಇವತ್ತು. ಹಾಯ್ ನಮಸ್ಕಾರ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ಆಲ್ಸೋ ಟು another new ವ್ಲಾಗ್. ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಇವತ್ತಿನ ವ್ಲಾಗ್ ತಬ್ನೇಲಲ್ಲಿ ನೋಡಿ ಗೆಸ್ ಮಾಡಿರ್ತೀರ, ಇಟ್ ಇಸ್ ಸಂಕ್ರಾಂತಿ ಹಬ್ಬದ ವ್ಲಾಗ್. ಸೊ ಈ ದಿನ ಏನು ಸ್ಪೆಷಲ್ ಅಂತ ಈ ವ್ಲಾಗಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಸೆಲೆಬ್ರೇಟ್ ಸಂಕ್ರಾಂತಿ ವಿತ್ ಗ್ರೇಟ್ ಜಾಯ್. ಇದು ಸುಗ್ಗಿ ಹಬ್ಬ, ಅಂದರೆ ಹಾರ್ವೆಸ್ಟಿಂಗ್ ಫೆಸ್ಟಿವಲ್. ಸೊ ಎಲ್ಲ ಕ್ರಾಪ್ಸ್ನ ಹಾರ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಸ್ಪೆಷಲ್ ಇವತ್ತು ಊಟ ಆಗಿರುತ್ತೆ. ಸೊ ಏನೆಲ್ಲ ಸ್ಪೆಷಲ್ ಇರುತ್ತೆ, ಈ ಹಬ್ಬ ಆಗಿರೋ ಕಾರಣ ಮನೆಯಲ್ಲಿ ಎಷ್ಟೊಂದೆಲ್ಲ ಅಡುಗೆಗಳನ್ನೆಲ್ಲ ಮಾಡಿರ್ತಾರೆ. ಸೊ ಅದನ್ನು ನಾವು ದೇವ್ರಿಗೆ ಆಫರ್ ಮಾಡ್ತೀವಿ. ಅಂದರೆ ಭೂಮಿ ತಾಯಿಗೆ ನಾವು ಥ್ಯಾಂಕ್ ಮಾಡ್ದಂಗೆ ಇಷ್ಟೆಲ್ಲ ನಮಗೆ ಕ್ರಾಪ್ಸ್ನ ಕೊಟ್ಟೋದಕ್ಕೆ, ಸೊ ಅದರಿಂದ ನಾವು ಸರ್ವೈವ್ ಆಗ್ತಿದ್ದೀವಿ ಅನ್ನೋ ಒಂದು ಥ್ಯಾಂಕ್ಸ್ ಗಿವಿಂಗ್ ಥರ ಆ್ಯಸ್ ಆಫ್ ನನಗೆ ಗೊತ್ತಿರೋ ಪ್ರಕಾರ. ಸೊ ದಿಸ್ ಇಸ್ ದ ರೀಸನ್ ನಾವು ಸುಗ್ಗಿ ಹಬ್ಬನ ಸೆಲೆಬ್ರೇಟ್ ಮಾಡೋದು. ಆ್ಯಂಡ್ ಆಲ್ಸೋ ನಾವು ಹೊಲಕ್ಕೆಲ್ಲ ಹೋಗಿಬಿಟ್ಟು ಅಲ್ಲಿ ಊಟ ಮಾಡೋದೆಲ್ಲ ಇರುತ್ತೆ. ಸೊ ಮೇ ಬಿ ನಾವು ಈ ವರ್ಷ ಅದನ್ನು ಮಾಡ್ತಿಲ್ಲ, ಜಸ್ಟ್ ನಾವು ಅಲ್ಲಿ ಹೋಗಿ ಪೂಜೆ ಅಷ್ಟೇ ಮಾಡಿ ಬರೋದು. ಯಾ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ವಿದೌಟ್ ಎನಿ ಫರ್ದರ್ ಡಿಲೇ. ಸೊ ಯೂಶ್ವಲಿ ನಾವು ಸಂಕ್ರಾಂತಿ ಇದ್ದಾಗ ನದಿ ಹತ್ರ ಹೋಗ್ತಿದ್ವಿ ಅಲ್ಲಿ ಪೂಜೆ ಮಾಡೋದಕ್ಕೆ. ಬಟ್ ಈ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತಂತ, ಸೊ ನಮ್ಮ ಹೊಲದ ಕಡೆನೇ ಒಂದು ನದಿ ಇದೆ. ಸೊ ಅಲ್ಲಿನೇ ಪೂಜಾ ಆಫರಿಂಗ್ಸ್ ಮಾಡೋದು ಅಂತ ಇವಾಗ ಹೊರಟಿದ್ದೀವಿ ನಾವು. ಗೈಸ್, ಇವಾಗ ನಾವು ಇದು ನದಿ ಇದ್ದಲ್ಲಿ ಬಂದಿದ್ದೀವಿ. ಸೊ ದ್ಯಾಟ್ ಅದು ಪೂಜಾ ಎಲ್ಲ ಆಫರಿಂಗ್ಸ್ ಮಾಡೋದಕ್ಕೆ. ಸೊ ಇದೆ ನದಿ. ಸೊ ನದಿಗೆ ಫೇಸ್ ಮಾಡೋ ಹಾಗೆ 5 ಸ್ಟೋನ್ಸ್ ಎಲ್ಲ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ, ಆಮೇಲೆ ಕಾಯೆಲ್ಲ ಒಡೆದ್ಬಿಟ್ಟು ಅದನ್ನು ದೇವ್ರಿಗೆ ಅರ್ಪಿಸಿ, ಆನಂತರ ಲೈಕ್ ಇದು ಅಡುಗೆ ಮಾಡಿರೋದೆಲ್ಲ ಅದನ್ನು ನದಿಯಲ್ಲಿ ಬಿಡಬೇಕು. ಸೊ ಹೀಗಾಗಿತ್ತು ಪೂಜೆ, ಲೈಕ್ ಎಲ್ಲ ಕಂಪ್ಲೀಟಾಗಿ. ಸೊ ಇವಾಗ ಪೂಜೆ ಎಲ್ಲ ಆಯಿತು, ಗೋಯಿಂಗ್ ಹೋಮ್. ಆ್ಯಕ್ಚುಲಿ ಭಾಳಷ್ಟು ಜನ ಇಲ್ಲೇ ಊಟ ಮಾಡ್ತಾರೆ, ಬಟ್ ಇಲ್ಲಿ ಅಷ್ಟೊಂದು ಪ್ರಾಪರ್ ಆಗಿ ಪ್ಲೇಸ್ ಇಲ್ಲ ಅಂತ ಅಂದ್ಬಿಟ್ಟು ಸೊ ವಿ ಆರ್ ಗೋಯಿಂಗ್ ಹೋಮ್. ಸೊ ಇದು ಇವಳೇನು ಹಿಡ್ಕೊಂಡಿದ್ದಾಳಲ್ಲ, ಅದು ನದಿ ತೋರಿಸಿದ್ನಲ್ಲ ನಿಮಗೆ, ಅಲ್ಲಿಂದ ಅದನ್ನ ನೀರು ತೊಗೊಂಬಂದಿರೋದು. ಸೊ ಆ ನೀರನ್ನ ಲೈಕ್ ನಾವು ಯೂಶ್ವಲಿ ಈ ನದಿಯಲ್ಲೆಲ್ಲ ಸ್ನಾನ ಮಾಡಲ್ಲಲ್ಲ, ಸೊ ಹಾಗಾಗಿ ಅದನ್ನು ಸ್ವಲ್ಪ ಮನೆಗೆ ಹೋಗಿ ಚಿಮ್ಮಿಡಿಸ್ಬೇಕು ಅಂತ ಏನೋ ಒಂದಿದೆ. ಸೊ ಹಾಗಾಗಿ ಆ ನೀರನ್ನ ತಗೊಂಡು ಹೋಗ್ತಾ ಇದ್ದೀವಿ. ಸಿಯಾ ಅಲ್ವಾ, ಕರೆಕ್ಟಾ? ದಿಸ್ ಒನ್ಸ್ ಕರೆಕ್ಟ್. ಸೊ ಸೀಸನ್ ಆಫ್ ಹಾರ್ವೆಸ್ಟ್ ಅಂತ ಹೇಳಿದ್ನಲ್ಲ, ಸೊ ಎಲ್ಲ ಹಾರ್ವೆಸ್ಟಿಂಗ್ ಆಗಿದೆ ಈಗ ಆಲ್ರೆಡಿ. ಸೊ ಇವಾಗಿದ್ದೇನು ನೋಡ್ತಿದ್ದೀರಲ್ಲ ಬ್ಲ್ಯಾಕ್ ಥಿಂಗ್, ಅದು ಸ್ಲ್ಯಾಶ್ ಆ್ಯಂಡ್ ಬರ್ನ್ ಮಾಡಿರೋದು. ಆಫ್ಟರ್ ದ ಹಾರ್ವೆಸ್ಟಿಂಗ್ ಆಫ್ ಒನ್ ಪರ್ಟಿಕ್ಯುಲರ್ ಕ್ರಾಪ್, ಸೊ ಇದನ್ನು ಸ್ಲ್ಯಾಶ್ ಆ್ಯಂಡ್ ಬರ್ನ್ ಮಾಡ್ತಾರೆ. ಸೊ ದ್ಯಾಟ್ ಇನ್ನೊಂದು ಕ್ರಾಪ್ನ ಗ್ರೋ ಮಾಡೋದಕ್ಕೆ ಪಾಸಿಬಲ್ ಆಗಬೇಕಂತ. ಸೊ ಇದು ಅದು ಆ್ಯಕ್ಚುಲಿ ನಂಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಸೊ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಇಸ್ ವಾಟ್ ಐ ನೋ. ಆ್ಯಂಡ್ ಆ್ಯಕ್ಚುಲಿ ನಮಗೆಲ್ಲ ಟ್ರ್ಯಾಕ್ಟರ್ನಲ್ಲಿ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಮನೆಯಲ್ಲಿ ಎಲ್ಲರೂ ಬ್ಯುಸಿ ಇರೋದ ಕಾರಣ ಲೈಕ್ ಗರ್ಲ್ಸ್ ಅಷ್ಟೇ ಇದ್ವಿ. ಸೊ ಹಾಗಾಗಿ ವಿ ಆರ್ ಎಂಜಾಯಿಂಗ್ ದ ಕಾರ್ ರೈಡ್. ಗೈಸ್, ಲೆಟ್ಸ್ ಸಿ ಇವಾಗ ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತ. ಆ್ಯಂಡ್ ಫಸ್ಟ್ ತೋರಿಸ್ತೀನಿ, ಆಮೇಲೆ ಪ್ಲೇಟಿಂಗ್ ಮಾಡಿರೋದನ್ನು ತೋರಿಸ್ತೀನಿ. ಸೊ ಈ ಪ್ಲೇಟ್ನ ನಾನು ಡೆಕೋರೇಟ್ ಮಾಡಿದ್ದೆ ಜಸ್ಟ್ ಫಾರ್ ಒನ್ ಫೋಟೋ. ಸೊ ಸಂಕ್ರಾಂತಿಗೆ ಏನೆಲ್ಲ ಇರುತ್ತೆ ಅಂತ.
ನೋಡಿದ್ರಲ್ಲ ಗೈಸ್, ಇಷ್ಟೊಂದೆಲ್ಲ ತಿನ್ನೋದಕ್ಕಿದೆ. ಸೊ ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಸಂಕ್ರಾಂತಿ. ಯು ಗೆಟ್ ಟು ಈಟ್ ಸೋ ಮಚ್ ಆಫ್ ಅಮೇಝಿಂಗ್ ಫುಡ್. ಪ್ಲೇಟ್ಸ್ ಭರ್ಜರಿ ಭೋಜನ ಇವತ್ತು. ಸೊ ಗೈಸ್, ಬನ್ನಿ ಊಟ ಮಾಡೋಣ ಇವಾಗ. ನಂಗೆ ಈ ರೀತಿ ಕ್ರಿಸ್ಪಿ ಆಗಿ ಖಡಕ್ ಆಗಿರೋ ರೋಟಿ ಇಷ್ಟ. ಯು ಜಸ್ಟ್ ಹಿಯರ್ ಟು ದ ಸೌಂಡ್, ಲೈಕ್ ಇಟ್ಸ್ ಅಮೇಝಿಂಗ್. ಕ್ರಿಸ್ಪಿ ರೋಟಿ ಆ್ಯಂಡ್ ಸಂಕ್ರಾಂತಿದಿದೆ ಸ್ಪೆಷಲ್ ಗೈಸ್. ಇಟ್ಸ್ ಅಮೇಝಿಂಗ್. How is the food, Shraddha? How is your Sankranti going on? Good. Do you get that crunch? It's really good, right? Yeah. So guys, finally ನಂದು ಪ್ಲೇಟ್ ಎಲ್ಲ ಎಂಟಿ ಆಗಿತ್ತು. ಯು ಕ್ಯಾನ್ ಸಿ ಫುಡ್ ವಾಸ್ ರಿಯಲಿ ಗುಡ್, ರಿಯಲಿ ಗುಡ್. ಸೊ ಇದು ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್. ಇದನ್ನು ಹೇಗೆ ತಿನ್ಬೇಕಂತ ತೋರಿಸ್ತೀನಿ ಇವಾಗ. ಸೊ ಅದನ್ನು ಬನಾನಾಸ್ಲಿಂದ ಟಾಪ್ ಮಾಡಬೇಕು. ಸ್ಲೈಸ್ ದ ಬನಾನಾಸ್, ಆ್ಯಡಿಂಗ್ ಮಿಲ್ಕ್ ಟು ಇಟ್. ಓಕೆ, ಆ್ಯಂಡ್ ನೌ ಟೇಬಲ್ ಸ್ಪೂನ್ ಆಫ್ ದೇಸಿ ಗೀ ಹಾಕ್ಬಿಟ್ಟು ಇದನ್ನು ಇವಾಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. Having with the ghee, banana, milk and this sweet. So guys, it's 11:30 in the night and ನಂಗೆ ಸುಮ್ಮನೆ ಏನಾದರೂ ಡೆಸರ್ಟ್ ತಿನ್ನೋಣ ಅಂತ ಅನಿಸಿತ್ತು. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಲೈಕ್ ವಾಟ್ ಟು ಹ್ಯಾವ್ ಆ್ಯಂಡ್ ಆಲ್, ಬಿಕಾಸ್ ಮಧ್ಯಾಹ್ನ ಅಟ್ಲೀಸ್ಟ್ ಅದೇನೋ ಸ್ಪೆಷಲ್ ಸ್ವೀಟ್ ಏನೋ ತೋರಿಸಿದ್ನಲ್ಲ ನಿಮಗೆ, ಅದು ಬನಾನಾಸ್ ಹಾಕಿಬಿಟ್ಟು ಘೀ ಹಾಕಿಬಿಟ್ಟು ತಿಂದಿದ್ದು. ಸೊ ಐ ಥಾಟ್ ಲೆಟ್ ಮಿ ಹ್ಯಾವ್ ಸಮಥಿಂಗ್ ಡಿಫ್ರೆಂಟ್ ನಾವು. ಆ್ಯಂಡ್ ಯೋಚನೆ ಮಾಡಬೇಕಾದ್ರೆ ನಂಗೆ ಅನಿಸ್ತು, ಲಾಸ್ಟ್ ನೈಟ್ ಐ ಹ್ಯಾಡ್ ಕೆಪ್ಟ್ ರಸ್ಮಲೈ ಇನ್ ದ ಫ್ರಿಡ್ಜ್. ಸೊ ಐ ಥಾಟ್ ಐಲ್ ಹ್ಯಾವ್ ದ್ಯಾಟ್. ಆ್ಯಂಡ್ ಯಾ, ಬಿಕಾಸ್ ಅದನ್ನು ನಾನು ಬಚಾವ್ ಮಾಡಿ ಇಟ್ಟಿಟ್ಟು ತಿನ್ನೋತೀನಿ, ಬಿಕಾಸ್ ನಾನು ಎಷ್ಟು ದಿನ ಆದಮೇಲೆ ತೊಗೊಂಬಂದಿರೋದು ಅದನ್ನು. ಆ್ಯಂಡ್ ನಿನ್ನೆನೇ ತಂದಿರೋದು ಆ್ಯಕ್ಚುಲಿ. ಸೊ ಹಾಗಾಗಿ ಅಟ್ಲೀಸ್ಟ್ ಒನ್ ಡೇ ಆದರೂ ಸ್ಟೋರ್ ಮಾಡ್ತೀನಣ್ಣ ಅಂತ ಆಸೆ ಆಗಿಬಿಡ್ತು. ಸೊ ಐ ಆಮ್ ಡೂಯಿಂಗ್ ದ್ಯಾಟ್. ರಸ್ಮಲೈ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡಿಸರ್ಟ್. ಸೊ ಲೆಟ್ ಮಿ ಜಸ್ಟ್ ಚೆಕ್ ವೆದರ್ ಇಟ್ಸ್ ಇನ್ ದ ಫ್ರಿಡ್ಜ್. ಓ ಮೈ ಗಾಡ್ ಗೈಸ್, ಇದೆ. ಸರ್ಪ್ರೈಸಿಂಗ್ಲಿ ಐ ಫೌಂಡ್ ಇಟ್ ಇನ್ ದ ಫ್ರಿಡ್ಜ್, ಬಿಕಾಸ್ ನಾನು ಏನಾದರೂ ಬಚಾವ್ ಮಾಡಿಟ್ರೆ ಅದು ನನಗೆ ಇರೋದೇ ಇಲ್ಲ ತಿನ್ನೋದಕ್ಕೆ. ಸೊ ಐ ಎಂಜಾಯ್ ಎವ್ರಿ ಬೈಟ್ ಆಫ್ ಇಟ್, ಯು ನೋ ಗೈಸ್. ಇಟ್ಸ್ ಲೈಕ್, ಸೊ ಯೂಶ್ವಲಿ ಈ ರೀತಿ ಸ್ವೀಟ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ. ಸೊ ಯಾವಾಗಾದರೂ ಒಮ್ಮೆ ತಿಂತೀನಿ ಅಷ್ಟೇ. ಆ್ಯಂಡ್ ಯು ನೋ, ಇದಿಷ್ಟು ದೊಡ್ಡದಿತ್ತು, ಬಟ್ ಅದು ಒಂದಕ್ಕೇ ಇಷ್ಟೊಂದು ಐ ಫೀಲ್ ಲೈಕ್ ಯಾಕೆ ಪೇ ಮಾಡಬೇಕಂತ. ಇಟ್ ವಾಸ್ ಅರೌಂಡ್ 45 rupees just for one gold rasmalai, you know. I felt so sad. Amazing. It's one of my favorite sweets. ಆಗಿತ್ತು ಸಂಕ್ರಾಂತಿ ಹಬ್ಬದ್ದು ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.